ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏಡ್ಸ್ ದಿನಾಚರಣೆ ಬಗ್ಗೆ ಪುಟ್ಟ ಪ್ರಬಂಧ ಯಾವ ರೀತಿ ಬರೆಯೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಪ್ರತಿ ವರ್ಷ ಡಿಸೆಂಬರ್ 1ರಂದು ಆಚರಿಸಲ್ಪಡುವ ವಿಶ್ವ ಏಡ್ಸ್ ದಿನಾಚರಣೆ ಮಾನವ ಕುಲಕ್ಕೆ ಗಂಭೀರ ಸವಾಲಾಗಿರುವ HIV ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವ ಮಹತ್ವದ ದಿನವಾಗಿದೆ. ಈ ದಿನ ಸೋಂಕಿನ ತಡೆಗಟ್ಟುವಿಕೆ, ಚಿಕಿತ್ಸೆಯ ಮಹತ್ವ ಹಾಗೂ ಸೋಂಕಿತರ ಜೊತೆ ಮಾನವೀಯತೆ ಮತ್ತು ಸಹಾನುಭೂತಿಯನ್ನು ತೋರಿಸುವ ಸಂದೇಶವನ್ನು ವಿಶ್ವದೆಲ್ಲೆಡೆ ಹಬ್ಬಿಸಲಾಗುತ್ತದೆ. ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಜಾಗೃತಿಯ ಮುಖ್ಯ ಎಂಬುದನ್ನು ನೆನಪಿಸಲು ಈ ದಿನಾಚರಣೆ ನೆರವಾಗುತ್ತದೆ. ಏಡ್ಸ್ ಎಂಬುದು ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್ ಎಂಬ ಪದದ ಸಂಕ್ಷಿಪ್ತ ರೂಪ. ಇದು HIV ವೈರಸ್ ದೇಹದ ರಕ್ಷಣಾತ್ಮಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವುದರಿಂದ ಉಂಟಾಗುವ ಸ್ಥಿತಿ. ರೋಗನಿರೋಧಕ ಶಕ್ತಿ ಕಡಿಮೆಯಾಗುವುದರಿಂದ ವ್ಯಕ್ತಿ ಬೇರೆ ಯಾವ ಸೋಂಕಿಗೂ ಸುಲಭವಾಗಿ ಬಲಿಯಾಗಬಹುದು. ಹರಡುವ ಮಾರ್ಗಗಳು: ರಕ್ಷಣೆಯಿಲ್ಲದ ಲೈಂಗಿಕ ಸಂಪರ್ಕ, ಸೋಂಕಿತ ರಕ್ತ ಅಥವಾ ಸೂಜಿ ಬಳಕೆ, ಗರ್ಭಿಣಿ ತಾಯಿಯಿಂದ ಮಗುವಿಗೆ ಸೋಂಕಿತ ಅಂಗಾಂಗ ದಾನ. ಹರಡದ ಮಾರ್ಗಗಳು: ಅಪ್ಪಿಕೊಳ್ಳುವುದು, ಕೈಕುಲುಕುವುದು, ಒಂದೇ ಪಾತ್ರೆಯಲ್ಲಿ ಊಟ ಮಾಡುವುದು, ಕೀಟಗಳ ಕಚ್ಚುವಿಕೆ. ಸಮಾಜದಲ್ಲಿರುವ ಈ ತಪ್ಪು ಕಲ್ಪನೆಗಳನ್ನು ಸರಿಪಡಿಸುವುದು ಏಡ್ಸ್ ದಿನಾಚರಣೆ ಪ್ರಮುಖ ಗುರಿ. ಉಪಸಂಹಾರ: ಒಟ್ಟಿನಲ್ಲಿ ಏಡ್ಸ್ ದಿನಾಚರಣೆ ನಮಗೆ ಜಾಗೃತಿ, ಹೊಣೆಗಾರಿಕೆ ಮತ್ತು ಮಾನವೀಯತೆಯ ಮಹತ್ವವನ್ನು ನೆನಪಿಸುತ್ತದೆ. HIV ಏಡ್ಸ್ ಒಂದು ವೈದ್ಯಕೀಯ ಸಮಸ್ಯೆ ಮಾತ್ರವಲ್ಲ, ಅದು ಸಾಮಾಜಿಕ, ಮಾನಸಿಕ ಮತ್ತು ಆರ್ಥಿಕ ಅಡೆತಡೆಗಳನ್ನು ಒಳಗೊಂಡಿರುವ ಸವಾಲು. ಈ ಸವಾಲನ್ನು ಎದುರಿಸಲು ವಿಜ್ಞಾನ, ಸರ್ಕಾರ, ಆರೋಗ್ಯ ಸೇವೆಗಳು ಮತ್ತು ಪ್ರತಿಯೊಬ್ಬ ನಾಗರಿಕರ ಸಹಕಾರ ಅತ್ಯಗತ್ಯ. ಏಡ್ಸ್ ದಿನಾಚರಣೆ 2025ರ ಥೀಮ್. ಪ್ರತಿ ವರ್ಷ ಡಿಸೆಂಬರ್ 1ರಂದು ವಿಶ್ವಾದ್ಯಂತ ಏಡ್ಸ್ ದಿನಾಚರಣೆ ಜಾಗೃತಿಗಾಗಿ ಆಚರಿಸಲಾಗುತ್ತದೆ. 2025ರ ಥೀಮ್ ಆಗಿದೆ ಅಡಚಣೆಗಳನ್ನು ಗೆದ್ದು ಏಡ್ಸ್ ಪ್ರತಿಕ್ರಿಯೆಯನ್ನು ಪರಿವರ್ತಿಸುವುದು. ಇದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು, ಸೋಂಕಿತರಿಗೆ ಮಾನವೀಯ ಸಹಾಯ ನೀಡುವುದು ಮತ್ತು ಸಮಾಜದಲ್ಲಿ ಭೀತಿ ಕಡಿಮೆ ಮಾಡುವುದು ಉದ್ದೇಶವಾಗಿದೆ. ಏಡ್ಸ್ ಎಂದರೆ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್. ವೈರಸ್ HIV ಉಂಟುಮಾಡುತ್ತದೆ. ಈ ರೋಗ ದೇಹದ ರೋಗ ಪ್ರತಿರೋಧಕ ಶಕ್ತಿಯನ್ನು ಹಾನಿಗೊಳಿಸುತ್ತದೆ.